ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಯಾಕಾಗುತ್ತೆ? ಮೊದಲನೇ ತಿಂಗಳಲ್ಲಿ ನೀವು ಪೀರಿಯಡ್ ಮಿಸ್ ಆದ ಟೈಮ್ ನಲ್ಲೇನೆ ಕೆಲವೊಮ್ಮೆ ಸ್ವಲ್ಪ ಬ್ಲೀಡಿಂಗ್ ಕಾಣಿಸಬಹುದು. ಇದು ಗರ್ಭ ನಿಲ್ಲೋದಕ್ಕೆ ಆಗುವಂತ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೀವು ಗಾಬರಿ ಪಡೋದು ಬೇಡ. ತದನಂತರ 2ನೇ ತಿಂಗಳಲ್ಲಿ 3ನೇ ತಿಂಗಳಲ್ಲಿ ನಿಮ್ಗೆ ಬ್ಲೀಡಿಂಗ್ ಕಂಡು ಬಂದ್ರೆ ನೀವು ಡಾಕ್ಟರ್ನ ಕಾಣಬೇಕು. ಇದು ನಿಮಗೆ ಗರ್ಭಪಾತ ಆಗುತ್ತೆ ಅನ್ನೋ ಸೂಚನೆ ಎದ್ದಿರಬಹುದು. ಅಥವಾ ವೆರಿ ರೇರ್ಲಿ ಗರ್ಭಕೋಶದ ಹೊರಗಡೆ ಪ್ರೆಗ್ನೆನ್ಸಿ ನಿಂತಿದ್ರೆ, ಟ್ಯೂಬ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಆಗ ಕೂಡ ನಿಮ್ಗೆ ಬ್ಲೀಡಿಂಗ್ ಆಗುತ್ತೆ, ನೀವು ಡಾಕ್ಟರ್ನ ಕಾಣಬೇಕು. ಇನ್ನು 4 ತಿಂಗಳ ನಂತರ ಬ್ಲೀಡಿಂಗ್ ಕಂಡು ಬಂದ್ರೆ ನಿಮ್ಗೆ ತುಂಬಾ ಸ್ಟ್ರೇನ್ ಆಗಿ ಕೂಡ ಒಮ್ಮೊಮ್ಮೆ ಬ್ಲೀಡಿಂಗ್ ಕಾಣಿಸುತ್ತೆ. ಅಥವಾ ಗರ್ಭಕೋಶದ ಕಂಠದಲ್ಲಿ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಹುಣ್ಣಾಗಿದ್ರೆ, ಪಾಲಿಪ್ ಆ ತರ ದುರ್ಮಾಂಸ ಏನಾದ್ರು ಬೆಳೆದಿದ್ರೆ, ಇನ್ನು ಸಂಭೋಗ ಕ್ರಿಯೆ ನಂತರ ಕೂಡ ಬ್ಲೀಡಿಂಗ್ ಕಾಣಿಸುತ್ತೆ. 7 ತಿಂಗಳ ನಂತರ ಬ್ಲೀಡಿಂಗ್ ಕಂಡು ಬಂದ್ರೆ ಪ್ಲಾಸೆಂಟಾ ಪ್ರೀವಿಯಾ ಅನ್ನೋ ತೊಂದರೆ ಇರ್ಬೋದು. ಅಂದ್ರೆ ಮಗು ಬಂದ ನಂತರ ಕಸ ಅಂತ ಹೇಳಿ ಬರುತ್ತೆ, ಪ್ಲಾಸೆಂಟಾ ಅಂತೀವಿ ನಾವು ಅದನ್ನ. ಅದೇನಾದ್ರೂ ಕೆಳಭಾಗದಲ್ಲಿ ಇದ್ರೆ, ಅಥವಾ ಈ ಪ್ಲಾಸೆಂಟಾ ಒಮ್ಮೆ ಬೇಗ ಬಿಟ್ಕೊಂಡ್ಬಿಡುತ್ತೆ ಗರ್ಭಕೋಶದ ಒಳಗಡೆನೆ, ಅಬ್ರಪ್ಷನ್ ಅಂತ ಹೇಳ್ತೀವಿ, ಇದರಿಂದ ಕೂಡ ಬ್ಲೀಡಿಂಗ್ ಕಾಣಿಸಬಹುದು. ಇನ್ನು ಪ್ರಸವ ಶುರುವಾಗೋ ಮುಂಚೆ ಕೂಡ, ಲೇಬರ್ ಪೇನ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ಕೂಡ ಕೆಲವರಿಗೆ ಬ್ಲೀಡಿಂಗ್ ಆಗ್ಬಹುದು. ಸೊ ಇದು ಏನೇ ತೊಂದರೆ ಇದ್ರು, ಪ್ರೆಗ್ನೆನ್ಸಿನಲ್ಲಿ ಯಾವಾಗ್ಲೇ ಬ್ಲೀಡಿಂಗ್ ಆದ್ರೂ ಕೂಡ ನೀವು ತಕ್ಷಣ ಡಾಕ್ಟರ್ನ ಕಾಣೋದು ತುಂಬಾ ಮುಖ್ಯ ಆಗುತ್ತೆ. ಇದು ನಿಮ್ಮ ಆರೋಗ್ಯ ಹಾಗೂ ಮಗುವನ್ನ ಕಾಪಾಡ್ಕೊಳ್ಳೋಕೋಸ್ಕರ ನೀವು ಡಾಕ್ಟರ್ನ ಕಾಣಲೇಬೇಕು. ಇದರಿಂದ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದಾದ್ರೆ ನೀವು ಮಗುನ ಕೂಡ ಕಳ್ಕೊಳ್ಳೋ ಸ್ಥಿತಿಗೆ ಹೋಗುತ್ತೆ.